ನಮಸ್ತೆ ವೀಕ್ಷಕರೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೇ ಶನಿವಾರ 31ನೇ ತಾರೀಕು ಬರುವಂತಹ ಪ್ರದೋಷ ಕಾಲ ಪೂಜೆ ಶಿವನಿಗೆ ಅತ್ಯಂತ ಶ್ರೇಷ್ಠವಾದಂತಹ ಪೂಜೆ. ಶನೇಶ್ವರ ಮತ್ತು ಈಶ್ವರ ಇಬ್ಬರನ್ನು ಒಂದೇ ಸಾರಿ ಪೂಜೆ ಮಾಡುವಂತಹ ಅಪರೂಪದ ಶನಿ ಪ್ರದೋಷ ಇದೇ ತಿಂಗಳ 31ನೇ ತಾರೀಕು ಬರ್ತಾ ಇದೆ. ಈ ಶನಿ ಪ್ರದೋಷದ ಮಹತ್ವ ಮತ್ತು ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಶನಿ ಪ್ರದೋಷದ ಪೂಜೆ ನೀವು ಮಾಡೋದ್ರಿಂದ ಜಾತಕದಲ್ಲಿನ ಪಂಚಮ ಶನಿ ಕಾಟ ಇರ್ಬೋದು, ಜನ್ಮ ಶನಿ ಕಾಟ ಇರ್ಬೋದು, ಅಷ್ಟಮ ಶನಿ ಕಾಟ ಇರ್ಬೋದು, ಅಥವಾ ಶನಿ ದಶೆಯಲ್ಲಿ ನಡೆಯುವಂತಹ ಯಾವುದೇ ದೋಷಗಳಿರ್ಬೋದು, ಶನಿಗೆ ಸಂಬಂಧಪಟ್ಟಂತಹ ಅನೇಕ ದೋಷಗಳು, ಯಾವುದೇ ರೀತಿಯಾದ ಜಾತಕ ರೀತಿಯ ದೋಷಗಳಿದ್ರೂ ಪರಿಹಾರ ಮಾಡಿಕೊಳ್ಳುವಂತಹ ಏಕೈಕ ಸಮಯ ಅಂತ ಹೇಳಿದ್ರೆ ಶನಿ ಪ್ರದೋಷದ ದಿನ ಶಿವನ ದೇವಸ್ಥಾನದಲ್ಲಿ ಬಂದು ಪ್ರದೋಷ ಪೂಜೆಯಲ್ಲಿ ಪಾಲ್ಗೊಳ್ಳುವಂಥದ್ದು. ಈ ಪ್ರದೋಷ ಪೂಜೆಯಲ್ಲಿ ಪಾಲ್ಗೊಳ್ಳುವಂಥ ಒಂದು ಸಮಯ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಸನಾತನ ಧರ್ಮದಲ್ಲಿ ಕೆಲವು ಕಡೆ ಅಂತಹ ಒಂದು ಸಮಯದಲ್ಲಿ ಶಿವ ತಾಂಡವವನ್ನು ಮಾಡುವಂಥ ಒಂದು ಸಮಯ ಪ್ರದೋಷ ಸಮಯ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಆ ಪ್ರದೋಷದ ಸಮಯ ಹಾಲಾಹಲವನ್ನು ಸ್ವೀಕರಿಸಿದಂತಹ ಸಮಯ ಅದು. ಅಂತಹ ಒಂದು ಸಮಯ ಆಗಿರೋದ್ರಿಂದ ಈಶ್ವರನನ್ನು ನಾನಾ ಭಕ್ತಿ ಭಾವಗಳಿಂದ, ಭಜನೆಗಳಿಂದ, ಹಾಗೆ ಪ್ರದೋಷ ಪೂಜೆಯನ್ನು ಶಿವನಿಗೆ ಲಿಂಗಕ್ಕೆ ಅಭಿಷೇಕವನ್ನು ಮಾಡೋದರಿಂದ ಈಶ್ವರ ಸಂತೃಪ್ತನಾಗ್ತಾನೆ ಅನ್ನೋದು ನಮ್ಮ ಸನಾತನ ಧರ್ಮದಲ್ಲಿ ಕಂಡುಬರುವಂತಹ ಒಂದು ವಿಚಾರ. ಅದೇ ರೀತಿ ಈ ಶನಿ ತ್ರಯೋದಶಿ ಹಾಗೆ ಶನಿ ಪ್ರದೋಷ ದಿನ ನಾನು ಹೇಳಿರೋ ಹಾಗೆ ಶನೀಶ್ವರನ ಯಾವುದೇ ರೀತಿಯಾದ ನಿಮ್ಮಲ್ಲಿನ ಜಾತಕ ರೀತಿಯ ದೋಷವನ್ನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದು ಉತ್ತಮವಾದ ಒಂದು ಸಮಯ. ಅದರಿಂದ ತಾವೆಲ್ಲರೂ ಬನ್ನಿ. ವಿಶೇಷವಾದ ಕೆಂಪು ಶಿವಲಿಂಗ ಕ್ಷೇತ್ರ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯ, ಶೀಘ್ರ ವರಪ್ರದಾಯಕ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯಕ್ಕೆ ತಾವೆಲ್ಲ ಬನ್ನಿ. ಇದೇ ಶನಿವಾರ ಸಂಜೆ 4ರಿಂದ ಸಂಜೆ 6:30ವರೆಗೂ ನಡೆಯುವಂತಹ ಪ್ರದೋಷ ಕಾಲ ಪೂಜೆಯಲ್ಲಿ ಪಾಲ್ಗೊಳ್ಳಿ. ನೀವು ಪೂಜೆಯನ್ನು ನೀವು ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಅನೇಕ ದೋಷ, ಪ್ರದೋಷ ಅಂತ ಹೇಳಿದ ತಕ್ಷಣ ನೋಡಿ, ಅದರಲ್ಲೇ ದೋಷ ಅನ್ನೋ ಒಂದು ಪ್ರದೋಷ ಇರುತ್ತೆ. ಅಂದರೆ ಪ್ರದೋಷ ಅನ್ನೋ ಪದದಲ್ಲೇ ದೋಷ ಇದೆ. ಆದರೆ ಎಂತಹ ರೀತಿಯಾದ ಜಾತಕ ರೀತಿಯ ದೋಷ ಇರ್ಬೋದು, ಮಾನಸಿಕ ಸಮಸ್ಯೆಗಳಿರ್ಬೋದು, ಅವಿವಾಹಿತರಿಗೆ ತೊಂದರೆ ಆಗುವಂಥ ವಿಚಾರಗಳಿರ್ಬೋದು, ಯಾವುದೇ ರೀತಿಯಾದ ಕೌಟುಂಬ ವಿಚಾರಕ್ಕೂ ಸಹ ನೀವು ಬಂದು ಉದ್ಯೋಗದಲ್ಲಿರ್ಬೋದು, ವ್ಯಾಪಾರದಲ್ಲಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಯಾರೇ ಆದರೂ ಈ ಒಂದು ಶನಿ ಪ್ರದೋಷದ ದಿನ ಈ ವಿಶೇಷವಾದ ಕೆಂಪು ಶಿವಲಿಂಗ ಕ್ಷೇತ್ರದಲ್ಲಿ ಬಂದು ನೀವು ಪ್ರದೋಷ ಪೂಜೆಯಲ್ಲಿ ಪಾಲ್ಗೊಳ್ಳಿ. ತಮ್ಮಲ್ಲಿರುವಂತಹ ಪ್ರತಿ ದೋಷವನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿ ಸೆಪ್ಟೆಂಬರ್ 2ನೇ ತಾರೀಕು ಬೆನಕನ ಅಮಾವಾಸ್ಯೆ ಇರುತ್ತೆ. ಅಮಾವಾಸ್ಯೆ ಅಂದಿದ ತಕ್ಷಣ ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿ ನಡೆಯುವಂತಹ ಮಹಾಪ್ರತ್ಯಂಗರ ಹೋಮ, ಕಾಲಭೈರವ ಸಹಿತ ಮಹಾಪ್ರತ್ಯಂಗರ ಹೋಮವನ್ನು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಹಮ್ಮಿಕೊತೀವಿ. ಬನ್ನಿ, ತಾವೆಲ್ಲರೂ ಬನ್ನಿ. ಅದೇ ರೀತಿ ಇದು ಬೆನಕನ ಅಮಾವಾಸ್ಯೆ ಆಗಿರೋದ್ರಿಂದ ಬಹಳ ವಿಶೇಷವಾಗಿರುತ್ತೆ. ತಾವೆಲ್ಲ ಬಂದು ಈ ಪ್ರತ್ಯಂಗರ ಹೋಮದಲ್ಲಿ ಪಾಲ್ಗೊಳ್ಳಿ. ತಮ್ಮಲ್ಲಿರುವಂತಹ ಯಾರೇ ಮಾಟ ತೊಂದರೆಗಳು ಮಾಡಿದ್ರು ಈ ಪ್ರತ್ಯಂಗರ ಹೋಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಖಂಡಿತವಾಗಿ ನಿವಾರಣೆ ಮಾಡ್ಕೊಂತಹ ಸಾವಿರಾರು ಉದಾಹರಣೆಗಳು ನಮಗೆ ಸಿಗುತ್ತೆ. ಹೋಮದಲ್ಲಿ ಪಾಲ್ಗೊಂಡು ಅನೇಕ ವಿಧವಾದ ಕಷ್ಟಗಳನ್ನ ನಿವಾರಣೆ ಮಾಡಿಕೊಂಡಂತಹ ಭಕ್ತ ಸಮೂಹವೇ ಒಂದು ಶ್ರೀ ವರದರಾಜೇಶ್ವರ ಸ್ವಾಮಿಯ ಶಿವಾಲಯದಲ್ಲಿದೆ. ತಾವೆಲ್ಲರೂ ಬನ್ನಿ. ಈ ಬೆನಕನ ಅಮಾವಾಸ್ಯೆ ದಿನ ಪ್ರತ್ಯಂಗರ ಹೋಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.